ಫೀಲ್ಡರ್ಸ್ ಎಲ್ಲರೂ ರೆಡಿ. ಅಂದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಗೆಲ್ಲೋಕೆ ಒಂದು ಪರ್ಫೆಕ್ಟ್ ಟೀಮ್ ಬೇಕೇ ಬೇಕು ಅಲ್ವಾ? ಖಂಡಿತ ಬೇಕು. ಟೀಮ್ ಇಲ್ಲದೆ ಆಟನೇ ಇಲ್ಲ. ಹೌದು. ಅದೇ ರೀತಿ ನಮ್ಮೆಲ್ಲರ ಜೀವನದ ಮೊದಲ ಮತ್ತು ಅತಿ ಮುಖ್ಯವಾದ ಟೀಮ್ ಯಾವುದು ಅಂತ ನೋಡಿದ್ರೆ ಅದು ನಮ್ಮ ಫ್ಯಾಮಿಲಿ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಯಲ್ಲಿ ನಮ್ಮ ಮಿಷನ್ ಒಂದೇ. ಅದೇನು ಗೊತ್ತಾ? ನಮ್ಮ ಮನೆಯಿಂದ ಶುರುವಾಗಿ ಪಕ್ಕದ ಪಾರ್ಕ್ವರೆಗೆ ಇರುವ ಈ ದೊಡ್ಡ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ. ಕರೆಕ್ಟ್. ಮತ್ತು ಅವರು ಹೇಗೆ ಒಟ್ಟಾಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು. ಆ ಕ್ರಿಕೆಟ್ ಮೈದಾನದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಜವಾಬ್ದಾರಿ ಇರುವ ಹಾಗೆ ಮನೆಯೊಳಗೂ ಪ್ರತಿಯೊಬ್ಬರ ಪಾತ್ರ ತುಂಬಾ ಮುಖ್ಯ. ನಾವು ನಮ್ಮ ಮೂಲ ಮಾಹಿತಿಯನ್ನು ಮೂಡಿದಾಗ ಇದು ಪಕ್ಕಾ ಅರ್ಥ ಆಗ್ತದೆ. ಹೌದು ಹೌದು. ಒಂದು ಟೀಮ್ ಬಗ್ಗೆ ಮಾತಾಡುವಾಗ ಆ ಮನೆಯಲ್ಲಿರುವ ಮುಖ್ಯ ಆಟಗಾರನು ಯಾರು ಅಂತ ಮೊದಲು ನೋಡಬೇಕು ಅಲ್ವಾ? ಮನೆಯಲ್ಲಿ ಅಪ್ಪ ಅಮ್ಮ ಅಂದ್ರೆ ಪೇರೆಂಟ್ಸ್ ಇರ್ತಾರೆ. ಜೊತೆಗೆ ಚಿಲ್ಡ್ರನ್ ಮತ್ತು ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇರ್ತಾರೆ. ಆ ಕೆಲವು ಮನೆಗಳಲ್ಲಿ ಅಜ್ಜಾಜಿ ಅಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಇರ್ತಾರೆ. ದೀಪಾವಳಿ ಅಥವಾ ದಸರಾ ಹಬ್ಬದ ಸಮಯದಲ್ಲಿ ನಮ್ಮ ಮನೆಗೆ ದೊಡ್ಡಮ್ಮ, ಚಿಕ್ಕಪ್ಪ ಅಥವಾ ಅತ್ತೆ ಮಾವ ಎಲ್ಲರೂ ಬರ್ತಾರಲ್ವಾ? ಇವ್ರನ್ನ ನಾವು ನಮ್ಮ ಟೀಮ್ಗೆ ಬರುವ ಗೆಸ್ಟ್ ಪ್ಲೇಯರ್ಸ್ ಅಂತ ಹೇಳ್ಬೋದಾ? ಓ, ಇದು ತುಂಬಾ ಚೆನ್ನಾಗಿರೋ ಹೋಲಿಕೆ. ಹಬ್ಬಗಳಿಗೆ ಬರುವ ಈ ಗೆಸ್ಟ್ ಪ್ಲೇಯರ್ಸ್ ನಮ್ಮ ರಿಲೇಟಿವ್ಸ್. ಅಂದ್ರೆ ಅವರು ಪ್ರತಿದಿನ ನಮ್ ಜೊತೆ ಇರಲ್ಲ. ಹೌದು, ಒಂದೇ ಮನೆಯಲ್ಲಿ ಇರದೇ ಇರ್ಬೋದು, ಆದ್ರೆ ಅವರು ಯಾವಾಗ್ಲೂ ನಮ್ಮ ಟೀಮ್ನ ಭಾಗವೇ. ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಇದೆ. ಕೇವಲ ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ ಮಾತ್ರ ಇರೋ ಮನೆಯನ್ನ ಸ್ಮಾಲ್ ಫ್ಯಾಮಿಲಿ ಅಂತ ಕರೀತಾರೆ. ಓಹೋ, ಹಾಗಾದ್ರೆ ಗ್ರ್ಯಾಂಡ್ ಪೇರೆಂಟ್ಸ್, ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿದ್ರೆ ಆಗ ಅದು ಲಾರ್ಜ್ ಫ್ಯಾಮಿಲಿ ಆಗ್ತದೆ. ರೈಟ್. ಅಂದ್ರೆ ಮನೆಯಲ್ಲಿರುವ ಜನರ ಸಂಖ್ಯೆ ಆಧಾರದ ಮೇಲೆ ಟೀಮ್ ಸೈಜ್ ಬದಲಾಗುತ್ತೆ. ಈಗ ಯಾವುದೇ ಟೀಮ್ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಎಲ್ಲರೂ ಒಟ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಖಂಡಿತ. ಮನೆಯಲ್ಲಿ ನಮ್ಮೆಲ್ಲರ ದೈನಂದಿನ ಪ್ರಾಕ್ಟೀಸ್ ಅಂದ್ರೆ ಹೌಸ್ ಹೋಲ್ಡ್ ವರ್ಕ್. ಆದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ. 5-6 ವರ್ಷದ ಚಿಕ್ಕ ಮಕ್ಕಳಿಗೆ ನಾನಿನ್ನು ತುಂಬಾ ಸಣ್ಣವನು, ನಾನೀ ಟೀಮ್ಗೆ ಹೇಗೆ ಸಹಾಯ ಮಾಡಲು ಸಾಧ್ಯ ಅಂತ ಅನಿಸ್ಬೋದಲ್ವಾ? ಅವರು ಸುಮ್ಮನೆ ಬೆಂಚ್ ಮೇಲೆ ಕೂರುವ ಪ್ಲೇಯರ್ಸ್ ಆಗಿರ್ತಾರಾ? ಇಲ್ಲವೇ ಇಲ್ಲ. ಈ ಟೀಮ್ನಲ್ಲಿ ಯಾರೂ ಬೆಂಚ್ ಮೇಲೆ ಕೂರುವಂತಿಲ್ಲ. ಆಟಿಕೆಗಳನ್ನು ಆಡಿದ ಮೇಲೆ ವಾಪಸ್ ಬಾಕ್ಸ್ನಲ್ಲಿ ಇಡುವುದು. ಓಹ್, ಅದು ಕೂಡ ಕೆಲ್ಸನಾ? ಹೌದು. ಊಟದ ಸಮಯದಲ್ಲಿ ಪ್ಲೇಟ್ಗಳನ್ನು ಜೋಡಿಸುವುದು ಅಥವಾ ಅಜ್ಜಿಗೆ ಕನ್ನಡಕ ಹುಡುಕಿಕೊಡುವುದು ಇವೆಲ್ಲವೂ ಕೂಡ ಹೌಸ್ ಹೋಲ್ಡ್ ವರ್ಕ್ನ ಮುಖ್ಯ ಭಾಗವೇ. ಅರೆ ವಾ! ಮನೆ ಅನ್ನೋದು ನಮ್ಮ ಮೊದಲ ಕ್ಲಾಸ್ ರೂಮ್. ಮಕ್ಕಳು ದೊಡ್ಡವರ ಜೊತೆ ಸೇರಿ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಾಗ ಅವರಿಗೆ ಗೊತ್ತಿಲ್ಲದೆಯೇ ಹೊಸ ಸ್ಕಿಲ್ಸ್ ಕಲಿಯುತ್ತಾರೆ. ಅಂದ್ರೆ ಅಪ್ಪನ ಜೊತೆ ಫುಟ್ಬಾಲ್ ಆಡುತ್ತಾ ಬ್ಯಾಲೆನ್ಸ್ ಕಲಿಯೋದು? ಕರೆಕ್ಟ್. ಅಥವಾ ಅಜ್ಜಿಯ ಜೊತೆ ಚಿತ್ರ ಬಿಡಿಸುತ್ತಾ ಬಣ್ಣಗಳ ಬಗ್ಗೆ ಕಲಿಯುವುದು. ಇದೆಲ್ಲವೂ ಒಟ್ಟಿಗೆ ಕಲಿಯುವ ಪ್ರಕ್ರಿಯೆ. ಅಂದ್ರೆ ಮನೆಯೊಳಗಿನ ಪ್ರತಿಯೊಂದು ಕೆಲಸವೂ ಹೊಸ ಸ್ಕಿಲ್ಸ್ ಕಲಿಯುವ ಅವಕಾಶ ಅಷ್ಟೇ. ಆದ್ರೆ ನಮ್ಮ ಆಟ ಕೇವಲ ಮನೆಯ 4 ಗೋಡೆಗಳ ಮಧ್ಯೆ ಇರುವುದಿಲ್ವಲ್ವಾ? ನಾವು ಬಾಗಿಲು ತೆಗೆದು ಹೊರಗೆ ಹೋದಾಗ ಟೀಮ್ ಇನ್ನೂ ದೊಡ್ಡದಾಗ್ತದೆ. ಹೌದು ಹೌದು. ನಾವು ಹೊರಗೆ ಹೆಜ್ಜೆ ಇಟ್ಟ ತಕ್ಷಣ ನಮಗೆ ಸಿಗೋರು ನಮ್ಮ ನೇಬರ್ಸ್. ಹಾಗೇ ಪಾರ್ಕ್ಗೆ ಹೋದಾಗ ಬೇರೆ ಬೇರೆ ಫ್ರೆಂಡ್ಸ್ ಸಿಗ್ತಾರೆ. ಆಹಾ, ಅಲ್ಲಿಂದಲೇ ನಮ್ಮ ಸೋಷಿಯಲ್ ಲೈಫ್ ಶುರುವಾಗುವುದು ಅಲ್ವಾ? ಪಕ್ಕ. ಪಾರ್ಕ್ನಲ್ಲಿ ಒಟ್ಟಿಗೆ ಆಡುವಾಗ, ಉಯ್ಯಾಲೆಗಾಗಿ ಸರದಿಯಲ್ಲಿ ಕಾಯುವಾಗ ಅಥವಾ ಆಟಿಕೆಗಳನ್ನು ಹಂಚಿಕೊಳ್ಳುವಾಗ ನಿಜವಾದ ಸೋಷಿಯಲ್ ಇಂಟರಾಕ್ಷನ್ ನಡೀತದೆ. ಅಂದ್ರೆ ಇದು ಕೇವಲ ಟೈಮ್ ಪಾಸ್ ಅಲ್ಲ. ಖಂಡಿತ ಅಲ್ಲ. ಇತರರ ಜೊತೆ ಹೇಗೆ ಬೆರೆಯಬೇಕು ಎನ್ನುವ ದೊಡ್ಡ ಪಾಠ ಇದು. ನಿಜ. ಪಾರ್ಕ್ನಲ್ಲಿ ಆಡುವಾಗ ಈ ಇಡೀ ಪ್ರಪಂಚವೇ ಒಂದು ದೊಡ್ಡ ಫ್ಯಾಮಿಲಿ ಥರ ಅನಿಸ್ತದೆ. ಬೇರೆ ಬೇರೆ ಮನೆಗಳಿಂದ ಬಂದ ಮಕ್ಕಳು ಒಂದೇ ಕಡೆ ಸೇರಿ ಕಥೆಗಳನ್ನು ಹಂಚಿಕೊಂಡು ಆಡುವುದು. ಅದೇ ಈ ಸೋಷಿಯಲ್ ಇಂಟರಾಕ್ಷನ್ನ ಮ್ಯಾಜಿಕ್. ಮನೆಯಲ್ಲಿ ಕಲಿತ ಪ್ರೀತಿ ಮತ್ತು ಕಾಳಜಿಯನ್ನು ಹೊರಗಿನ ಪ್ರಪಂಚದ ಜೊತೆ ಹಂಚಿಕೊಂಡಾಗ ಅದು ನಮ್ಮನ್ನು ಹೆಚ್ಚು ಖುಷಿಯಾಗಿಡ್ತದೆ. ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಕಟ್ಟಲು ಸಹಾಯ ಮಾಡುತ್ತದೆ. ಹೌದು. ಆದ್ದರಿಂದ ನಮ್ಮದು ಸ್ಮಾಲ್ ಫ್ಯಾಮಿಲಿ ಆಗಿರ್ಲಿ ಅಥವಾ ಲಾರ್ಜ್ ಫ್ಯಾಮಿಲಿ ಆಗಿರ್ಲಿ, ನಮ್ಮ ನೇಬರ್ಸ್ ಮತ್ತು ಫ್ರೆಂಡ್ಸ್ ಜೊತೆ ಸೇರಿದಾಗ ನಾವೆಲ್ಲ ಒಂದು ದೊಡ್ಡ ಭದ್ರವಾದ ಟೀಮ್ ಆಗ್ತೇವೆ. ಖಂಡಿತ. ಇತರರ ಜೊತೆ ಸೇರಿ ಕೆಲಸ ಮಾಡುವುದು ಮತ್ತು ಕಲಿಯುವುದು ಜೀವನದ ಒಂದು ಸುಂದರವಾದ ಪ್ರಯಾಣ. ನಿಜಕ್ಕೂ. ಹಾಗಾಗಿ ಮುಂದಿನ ಬಾರಿ ಪಾರ್ಕಿಗೆ ಹೋದಾಗ ಒಂದು ಕ್ಷಣ ಸುತ್ತಲೂ ಗಮನಿಸುವುದು ಒಳ್ಳೆಯದು. ಅಲ್ಲಿ ಎಷ್ಟು ವಿಭಿನ್ನ ಫ್ಯಾಮಿಲೀಸ್ ಆಡುತ್ತಿದ್ದಾರೆ. ಹೌದು. ಮತ್ತು ಅವರ ಆಟವನ್ನು ನೋಡಿ ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡುವ ರೀತಿಯನ್ನು ಗಮನಿಸಿ.
ಯಾವ ಹೊಸ ಸ್ಕಿಲ್ಸ್ ಕಲಿಯಬಹುದು ಅಂತ ಯೋಚಿಸ್ಬೇಕು. ಖಂಡಿತ. ಈ ಪ್ರಪಂಚ ಎನ್ನುವ ದೊಡ್ಡ ಮೈದಾನದಲ್ಲಿ ನಮ್ಮ ಈ ಟೀಮ್ ಇನ್ನೂ ಎಷ್ಟು ವಿಸ್ತಾರವಾಗಬಹುದು ಎಂದು ಯೋಚಿಸುವುದು ನಿಜಕ್ಕೂ ರೋಮಾಂಚಕವಾಗಿದೆ.